ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಚಿತ್ರಗಳಲ್ಲಿ ಅಭಿನಯಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಎಡರುತೊಡರುಗಳನ್ನು ಅವ್ರು ನೋಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರು NS ರಾವ್ ಜೋಡಿ ಅಂತ ಹೇಳಿದ್ರೆ ಉಮಾಶ್ರೀ ಜೋಡಿ ಅಂದರೆ NS ರಾವ್ ಉಮಾಶ್ರೀ ಅವರಿಬ್ರು ಕಾಲ್ ಶೀಟ್ ತಗೊಂಡ್ಮೇಲೆ ಹೀರೋಯಿನ್ಗಳು ಬುಕ್ ಆಗ್ತಿದ್ದಂಥದ್ದನ್ನು ನಾವು ಕೇಳಿದ್ವಿ ನಾವು. ಯಾಕೆಂದ್ರೆ ಅವರಿಬ್ರು ಜೋಡಿ ಬಂದಿದೆ ಅಂತ ಹೇಳಿದ್ರೆ ಆ ಪಿಕ್ಚರ್ಗೊಂದು ದೊಡ್ಡ ಮಹತ್ವ, ಮತ್ತು ಆ ಪಿಕ್ಚರ್ ನೋಡ್ತಕ್ಕಂಥ ಸಭಿಕರು ಭಾಳ ಜನ ಜಾಸ್ತಿ ಆಗ್ತಕ್ಕಂಥವ್ರು, ಅಭಿಮಾನಿಗಳು ಜಾಸ್ತಿ ಆಗ್ತದೆ. NS ರಾವ್ ತೀರೋದ ನಂತರ ಭಾಳ ಜನ ಹೇಳಿದ್ರು ಇನ್ನು ಉಮಾಶ್ರೀ ಅವರಿಗೆ ಜೋಡಿನೇ ಇಲ್ಲ ಅಂತ. ಅಂದರೆ ಅವರಿಗೆ ಮತ್ತೆ ಕಷ್ಟದ ಕಾಲ ಬರ್ತದೆ ಅಂತ ಅನ್ನೋ ಮಾತುಗಳನ್ನು ನಾವು ಕೇಳಿದ್ವಿ ನಾವು. ಯಾಕೆಂದರೆ ಅಂಥ ಒಂದು ಉತ್ತಮವಾದ ಅಭಿನಯ NS ರಾವ್ ಅವರು ಇದ್ದಾರೆ ಅಂದರೆ, ಆ ಸ್ಕ್ರೀನಲ್ಲಿ ಇದ್ದಾರೆ ಅಂದರೆ, ಆ ಪಿಕ್ಚರಲ್ಲಿ ಇದ್ದಾರೆ ಅಂದರೆ ನಮಗೆ ನೋಡೋಕೆ ಒಂದು ಖುಷಿ ಇರ್ತಿತ್ತು. ತದನಂತರದಲ್ಲಿ ಯಾರ್ಯಾರು ಹಾಸ್ಯ ನಟರು ಇದ್ದರು, ಅದು ದೊಡ್ಡಣ್ಣ ಇರ್ಬೋದು, ಉಮೇಶ್ ಇರ್ಬೋದು, ದಿನೇಶ್ ಇರ್ಬೋದು, ಧೀರೇಂದ್ರ ಗೋಪಾಲ್ ಇರ್ಬೋದು, ಇವ್ರ ಜೊತೆ ಎಲ್ಲ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಉಮಾಶ್ರೀ ಅವರೇ ಮೊಟ್ಟ ಮೊದಲಿಗೆ ನಮಗೆ ಕಾಣ್ತಾ ಇರ್ತಕ್ಕಂಥದ್ದು. ಧೀರೇಂದ್ರ ಗೋಪಾಲ್ ಬಂದು ಆ ನನ್ನ ಚಿನ್ನ, ಆ ನನ್ನ ಬೆಳ್ಳಿ ಅಂತ ಹೇಳ್ತಾರೆ ಉಮಾಶ್ರೀ. ಹೇಳುವಾಗ ನೀನು ಆ ಚಿನ್ನ ಬೆಳ್ಳಿ ಎಲ್ಲ ಬಿಡು, ನೀನು ಆ ಚಿನ್ನ ಬೆಳ್ಳಿ ಏನಾದ್ರು ಹೇಳ್ಬೇಕಾರೆ ನಿನ್ನ ಹೇಳಕ್ ಮುಂಚೆ ನನಗೆ ಆ ಚಿನ್ನ ತಂದಿರ್ಬೇಕು, ಇಲ್ಲ ಬೆಳ್ಳಿ ತಂದಿರ್ಬೇಕು ಅಂತ ಇವ್ರು ತಮಾಷೆ ಮಾಡ್ತಾರೆ. ಅದೆಲ್ಲ ಬಹಳ ಸ್ವಾರಸ್ಯವಾಗಿದೆ. ಆಮೇಲೆ ಒಂದ್ಸರಿ ಇವರು ಯಾರು ದೊಡ್ಡಣ್ಣ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಏನೋ ಕಾಣ್ತದೆ ಅದು ಮೋಸ್ಟ್ಲಿ. ಇಫ್ ಐ ನಾಟ್ ಕರೆಕ್ಟ್, ಪ್ಲೀಸ್ ಕರೆಕ್ಟ್ ಮೀ. ಮುಖ್ಯಮಂತ್ರಿ ಚಂದ್ರು ಆದರೆ ದೊಡ್ಡಣ್ಣ ಡ್ಯೂಟಿ ಹೊರಡ್ತಿದ್ದಂಗ್ಲೇ ಅವಾಗ ಆ ನಟನೆಯಲ್ಲಿ ಇವರು ಉಮಾಶ್ರೀ ಅವರು ಪ್ರೆಗ್ನೆಂಟ್ ನಟನೆ. ಆಗ ದೊಡ್ಡಣ್ಣ ಆಚೆ ಹೋಗ್ಬೇಕಾದ್ರೆ ಹೊರಡ್ತಾರೆ, ಏಯ್ ನಿಲ್ಲು ಅಂತಾರೆ ಪೊಲೀಸಿಗೆ. ನನ್ನನ್ನು ಪೊಲೀಸ್ಗೆ ನಿಲ್ಲು ಅಂತ ಹೇಳ್ತೀಯ ಅಂತ ದೊಡ್ಡಣ್ಣ ಇವರಿಗೆ ಜೋರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಕರೆಯೋದು ಯಾವ ರೀತಿ, ಅವ್ರ ನಂಬರ್ ಇರುತ್ತೆ ದೊಡ್ಡಣ್ಣ ನಂಬರ್ 840, ಆ ಪೊಲೀಸ್ ನಂಬರ್ 840 ಅಂತ ಕರೆದ. ನೀನು ನನ್ನ ಆಫೀಸರ್ ಕರೆದ್ರೆ ಕರೆಕ್ಟು ನನ್ನ 840 ಅಂತ, ನೀನು ನನ್ನ 840 ಅಂತ ಕರಿಬೇಕಾರೆ ನೀನು 420 ಅಂತ ಹೇಳ್ತಾರೆ. 420 ನನ್ನ ಯಾಕೆ ಕರೆದೆ ಅಂತ ಇವ್ರು ಕರೆ, ನನ್ನ ಅರ್ಧ ಹಂಗೆ ಅಲ್ವಾ, ಹಂಗಾಗಿ ಅರ್ಧ ನೀನು ಅಂತೇಳಿ. ಹಂಗಿದ್ರೆ ಅರ್ಧ ನಾನಾದ್ರೆ ನೀವು ಫುಲ್ಲು ಇಲ್ಲಿದೆಯಲ್ಲ, ಇದಕ್ಕೇನು ಹೇಳ್ತೀಯ ಅಂದ, ಅದು 210 ಅಂತ ಹೇಳ್ತಾರೆ. ಅದು 210 ಅದ. ಆಯ್ತು 210 ಅಂತ ಹೇಳಿದ್ರೆ ನೋಡಿ, ಆ 210 ಕೇಳ್ತಾ ಇದೆ, 2 kg ಹಲ್ವಾ ಬೇಕು ಅರ್ಜೆಂಟು ಅಂತ ಗರ್ಭಿಣಿ ಬೈಕೆ. ಅದಕ್ಕೊಂದು ಸೀನ್ ಕ್ರಿಯೇಟ್ ಮಾಡ್ತಾರೆ. ನಿಜವಾಗ್ಲೂ ಆ ಸೀನ್ ಇವತ್ತು ಕೂಡ ನಾವು ಎಂಥವ್ರಿಗೂ ಅಂತ ಹಾಸ್ಯ ಅನ್ನೋದು ಇಟ್ ಈಸ್ ಇನ್ಬಿಲ್ಟ್. ಅದರಲ್ಲಿ ಅವ್ರಿಗೆ ಇನ್ಬಿಲ್ಟ್ ಅದು ಉಮಾಶ್ರೀ ಅವರಿಗೆ. ಆ ಹಾಸ್ಯ 2 kg ಹಲ್ವಾ ಅಂತ ತಂದು ಕೊಡೋವ್ರಿಗೆ ಬಿಡೋದಿಲ್ಲ ದೊಡ್ಡಣ್ಣನ. ಅದಕ್ಕೊಂದು ದೊಡ್ಡ ಸೀನ್ ಕ್ರಿಯೇಟ್ ಮಾಡಿ ಊರನ್ನೆಲ್ಲ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆದ್ಬಿಟ್ಟು ದೊಡ್ಡ ಗಲಾಟೆ ಆಗುತ್ತೆ. ನೀನು ಹೆಂಡತಿ ಬೈಕಿಗೆ 2 kg ಹಲ್ವಾ ತಂದ್ಕೊಡೋ ಯೋಗ್ಯತೆ ಇಲ್ಲದೆ ನೀನು ಯಾವನು ಅಂತೇಳಿ ಆಮೇಲೆ ಅದು ದೊಡ್ಡ ಆ ಥರ ಸುದ್ದಿಗಳು. ಹೀಗಾಗಿ ಇಂಥ ಒಂದು ಕಲಾವಿದರು ಇರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ನಾನು ಒಂದು ಹೇಳ್ತೀನಿ, ಅವಳಿಲ್ಲದೆ ಅಗಲಿಲ್ಲ ಇರುಳಿಲ್ಲ, ಅವಳಿಲ್ಲದೆ ಅಗಲಿಲ್ಲ ಇರುಳಿಲ್ಲ, ಸೂರ್ಯ ಚಂದ್ರ ತಾರೆ ಇಲ್ಲ, ಸುಳಿಗಾಳಿ ಇಲ್ಲ, ಹೂಗಂಪು ಇಲ್ಲ, ಎದೆಯೇಕೋ ತಳಮಳದೆ ಎಡೆಯಾಯಿತಲ್ಲ, ಹೋಗು ಮನಸ್ಸೇ ಹೋಗು. ಹಾಗಾದ್ಮೇಲೆ ಅವಳಿದ್ದರೆ ಹೂವುಂಟು ಹಸಿರುಂಟು, ಅವಳಿದ್ದರೆ ಹೂವುಂಟು ಹಸಿರುಂಟು, ಪ್ರೇಮ ಸುದಯ ಕಾವ್ಯ ಉಂಟು, ಈ ಮನೆಯೆಲ್ಲ ನಂದನದ ವನವಾಗುವುದುಂಟು. ಈ ಮನೆಯನ್ನೆಲ್ಲ ನಂದನವಾಗಿ ಮಾಡಬೇಕು. ಅದ್ರ ಜೊತೆಗೆ ಈ ಮನೆ ಯಾವಾಗಲೂ ಕೂಡ ನಗ್ನಗ್ತಾ ಇರಬೇಕು. ನಗ್ನಗ್ತಾ ಇರ್ತಕ್ಕಂಥ ಒಂದು ಇದನ್ನು ನೀವು ಮಾಡಬೇಕು. ಹಾಗಾಗಿ ನಿನ್ನ ಈ ಮಕ್ಕಳನ್ನು ಪ್ರೇಮದಲ್ಲಿ ನೀ ನೋಡು ಅಂತಿದೆಯಲ್ಲ, ಹಾಗಾಗಿ ಈ ಮನೆ ಎಲ್ಲ ಮಕ್ಕಳನ್ನು ನೀವು ಭಾಳ ರೀತಿಯಲ್ಲಿ ಈ ಜ್ಯೋತಿಯಲ್ಲಿ ಯಾವ ರೀತಿ ಕಾಣ್ತದೆ ಆ ರೀತಿಯಲ್ಲಿ ಈ ಮನೆಯ ಮಕ್ಕಳನ್ನ, ಇಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರನ್ನ ಒಂದುಗೂಡಿಸಿ ತಗೊಂಡು ಹೋಗ್ತಕ್ಕಂಥ ಸರ್ವಶಕ್ತಿ ನಿಮ್ಮಲ್ಲಿದೆ. ಹಾಗಾಗಿ ಎಲ್ಲರನ್ನೂ ಒಂದುಗೂಡಿಸಿ ತಗೊಂಡು ಹೋಗ್ತಕ್ಕಂಥ ಉತ್ತಮವಾದ ಕಾರ್ಯ, ಸಮಾಜದ ಕಾರ್ಯ ನಿಮ್ಮಿಂದ ಆಗಲಿ ಅಂತ ಈ ಸಂದರ್ಭದಲ್ಲಿ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಇನ್ನೂ ಉತ್ತಮವಾದ ಅಧಿಕಾರವನ್ನು ಕೊಡಲಿ. ನಮ್ಮ ವಿರೋಧ ಪಕ್ಷ ನಾಯಕರು ಹೇಳಿದಂಗೆ ಎತ್ತರಕ್ಕೆ ಬೆಳೀಲಿ, ಉದ್ದ ಅಲ್ಲ, ಅಧಿಕಾರದಲ್ಲಿ ಎತ್ತರಕ್ಕೆ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ ಅವಕಾಶಕ್ಕೆ ಧನ್ಯವಾದಗಳು. ಐವಾನ್ ಡಿಸೋದ್ ಅವರೇ, ನೋಡಿ ಈಗ ಇನ್ನು 15 ಜನ ಮಾತಾಡಬೇಕು.
ನನ್ನ ಕೈಯಿಂದ ಬೆಲ್ ವರ್ಷಗಳ ಕೆಲಸ ಮಾಡಕ್ ಹೋಗ್ಬೇಡಿ, ದಯವಿಟ್ಟು 2-3 ನಿಮಿಷದಲ್ಲಿ ಮಾತಾಡಿ ಮುಗಿಸಿ. ಯಾಕಂದ್ರೆ ಎಲ್ಲರೂ ಅವರ ಭಾವನೆಗಳು ಹೇಳಬೇಕು, ಸಮಯ ಪ್ರಜ್ಞೆ ಇರಲಿ. 12:20ಕ್ಕೆ ನಾನು ಪ್ರಶ್ನೋತ್ತರ ಶುರು ಮಾಡ್ತೀನಿ, ಅದನ್ನೆಲ್ಲ ಮುಗಿಸ್ಬೇಕು.